ಕಚೇರಿ ರಣಾಂಗಣ ಹೊಡೆದಾಡಿಕೊಂಡ ಪದಾಧಿಕಾರಿಗಳು. ಬೆಂಗಳೂರು ಕೆಪಿಸಿಸಿ ಕಚೇರಿಯಲ್ಲಿ ಪದಾಧಿಕಾರಿಗಳ ಹೊಡೆದಾಟ. ಕೆಲ ಪದಾಧಿಕಾರಿಗಳನ್ನ ಜವಾಬ್ದಾರಿಯಿಂದ ಕೈಬಿಟ್ಟಿದ್ದಕ್ಕೆ ಗಲಾಟೆ ಆಗಿದೆ. ಕೆಲ ಪದಾಧಿಕಾರಿಗಳನ್ನ ಏನು ಕೈಬಿಟ್ಟಿದ್ದಕ್ಕೆ ಈಗ ಗಲಾಟೆ ನಡೀತಾ ಇರುವಂತದ್ದು. ಕೆಪಿಸಿಸಿ ಕಚೇರಿಯಲ್ಲಿ ಈ ದೃಶ್ಯ ಕಂಡು ಬಂದಿರುವಂತದ್ದು. ಪದಾಧಿಕಾರಿಗಳ ಸಭೆ ಕರೆದಿದ್ದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸಭೆಯಲ್ಲಿ ಭಾಗಿಯಾಗಿದ್ದವರನ್ನ ವಜಾ ಮಾಡಿದ್ದಕ್ಕೆ ಈ ರೀತಿ ಹೊಡೆದಾಟ ಗಲಾಟೆ ನಡೆದಿರುವಂತದ್ದು. ಇಡೀ ದ್ವೇಷವಾಗಿ ಮುಂದೆ ಹೋಗಬಾರ್ದು ಅನ್ನೋದು ಇಲ್ಲ. ದ್ವೇಷವಾಗಿ ಹೋಗಲ್ಲ ಅದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಸಾಹೇಬರು ಸಾರಥ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇರೋದು ಅದು ಕರೆಕ್ಟಾಗಿದೆ. ಯಾವುದೇ ತೊಂದರೆ ಆಗಿಲ್ಲ. ನಾವು ಪ್ರೋಗ್ರಾಮ್ ಏನಿತ್ತು 21ನೇ ತಾರೀಕು ನೀಟ್ನ ಪ್ರತಿಭಟನೆ ಬಗ್ಗೆ ಅದನ್ನು ಬೆಂಗಳೂರು ಮತ್ತು ರಾಜ್ಯದ ಪದಾಧಿಕಾರಿಗಳು ಕರೆದಿದ್ವಿ. ಅದಕ್ಕೆ ಕರೆಕ್ಟಾಗಿ ಪ್ಲಾನು ಕೂಡ ಮಾಡ್ಕೊಂಡಿದ್ದೀವಿ. ಈ ಹೋರಾಟದಲ್ಲಿ ಯಾರ್ಯಾರು ತೊಂದರೆ ಆಗಿದೆ, 22 ಲಕ್ಷ ವಿದ್ಯಾರ್ಥಿಗಳು ನ್ಯಾಷನಲ್ ಆಗಿದ್ದಾರೆ, ಸ್ಟೇಟಲ್ಲಿ ನಮ್ಮಲ್ಲೂ ಕೂಡ 1,80,000 ವಿದ್ಯಾರ್ಥಿಗಳು ತೊಂದರೆ ಆಗಿದೆ. ಆ ವಿಚಾರವನ್ನು ಅದಾದಮೇಲೂ ಕೂಡ ಡಿಸ್ಕಷನ್ ಮಾಡಿ ಈಗ ಮೀಟಿಂಗ್ ಕನ್ಕ್ಲೂಡ್ ಮಾಡಿ ನಾವು ಕೂತಿದ್ದೀವಿ. ಆ ಥರ ಬೇರೆ ಯಾವ ಥರದ್ದು ಇಲ್ಲ. ಆಮೇಲೆ ಈ ಮೀಟಿಂಗನ್ನು ಈ ಪ್ರೊಟೆಸ್ಟ್ನ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರು ನಿನ್ನೆನೂ ಕೂಡ ಕ್ವಶನ್ ರೇಸ್ ಮಾಡಿದರು. ಮಾಡಲೇಬೇಕು, ಇದನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು, ಇದು ಸರಿ ಇಲ್ಲ ಅಂತೇಳಿ. ಅದನ್ನು ನಾವು ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತೇಳಿ ಸುರ್ಜಿವಾಲಾ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಉದಯ್ ಭಾನುವಾರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಇಟ್ಕೊಂಡಿದ್ವಿ. 21ಕ್ಕೆ ದೊಡ್ಡ ಮಟ್ಟಕ್ಕೆ. ಆಮೇಲೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಾಲ್ ಬರ್ತಾಯಿದೆ ಎಲ್ಲ ಕಡೆಯಿಂದ ಕೂಡ. ಯಾರ್ಯಾರು ನೊಂದಿದ್ದಾರೆ ಈಗ ಎಕ್ಸಾಮ್ ಮತ್ತೆ ಬರೀಬೇಕು ಅಂತ ಅವ್ರುಗಳು ಕೂಡ ತುಂಬ ಜನ ಬರ್ತಾ ಇದ್ದಾರೆ, ಸಪೋರ್ಟ್ ಕೊಡ್ತಾಯಿದ್ದಾರೆ. ಅವ್ರ ಪೇರೆಂಟ್ಸು ಕೂಡ ತುಂಬ ಜನ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವರು ಕೂಡ ಆಹ್ವಾನ ಮಾಡ್ತಾ ಇದ್ದೀವಿ. ಆ ಥರದ್ದು ಸಂಘಟನೆ ಮಾಡ್ತಾ ಇದೀವಿ ಹೊರತು ಇದು ಸಣ್ಣ ಇದಾಗಿರೋದು ಆ ಥರ ಏನು ತೊಂದರೆ ಇಲ್ಲ. ಅದನ್ನೇ ಈಗ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಸ್ಟೇಟ್ ಎಕ್ಸಿಕ್ಯೂಟಿವ್ ನಡಿಬೇಕಾದ್ರೆ ಒಂದು ಬೇರೆ ವಿಚಾರನ ಮಾತಾಡೋದು ಇದು ಸರಿಯಲ್ಲ. ಅದು ಆ್ಯಕ್ಚುಲಿ ನೀವು ಯಾವುದೇ ಪಾರ್ಟಿ ಆರ್ಗನೈಸೇಷನ್ ಏನೇ ತಗೊಳ್ಳಿ, ಯಾವ ವಿಚಾರ ಸಬ್ಜೆಕ್ಟ್ ಇರೋ ಆ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀವಿ. ಅದಾದ ನಂತರ 1 to 1 ಮಾತಾಡೋದಕ್ಕೆ ಅಂತ ಮುಂಚೆನೇ ಆಲ್ರೆಡಿ ಡಿಸೈಡ್ ಆಗಿತ್ತು. ಲೇಟಾಗಿ ಬಂದರು ಪಾಪ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಅವ್ರು ಯಾರೋ ಒಬ್ರು ಹೇಳಿರ್ಬೋದು. ಬಟ್ ಆ ಥರ ಯಾವುದೂ ತೊಂದರೆ ಆಗಿಲ್ಲ. ಎಲ್ಲರೂ ಕುಂತು ಕೆಲಸ ಮಾಡಿಲ್ಲ ಅಂದ್ರೂ ಮಾಡಿಲ್ಲ ಅಂತ ಅಂದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಆದೇಶ ಕೊಡಿದ್ರು ಮುಂಚೆಯಿಂದ, ನಾನು ಮಾಡಿಲ್ಲ ಅಂದರೆ ಇನ್ನೊಬ್ಬ ಬಂದು ನನ್ನ ಜಾಗದಲ್ಲಿ ಕುಂತು ಕೆಲಸ ಮಾಡ್ತಾನೆ. ಇಲ್ಲಿ ಯಾರಿಗೂ ಫ್ರೀಯಾಗಿ ಬಂದು ಕುಂತು ಬರೀ ಪೋಸ್ಟ್ ನಡ್ಕೊಂಡು ಹೋಗೋಕ್ಕೇನಿಲ್ಲ. ನಾನಿಲ್ಲ ಅಂದರೆ ಇನ್ನೊಬ್ಬರು ಬರ್ತಾರೆ, ಅವರಿಲ್ಲ ಅಂದರೆ ಇನ್ನೊಬ್ರು ಕರ್ಕೊಂಡು ಕೆಲಸ ಮಾಡ್ತೀವಿ. ಸಂಘಟನೆಗೆ ಮತ್ತು ಚಳುವಳಿ ಇಂಪಾರ್ಟೆಂಟು. ನಿಮಗೆ ಈಗ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಏನು ಇಶ್ಯೂ ಇದೆ ಆ ಇಶ್ಯೂ ಬಗ್ಗೆ ಹೋರಾಟ ಮಾಡೋದಕ್ಕೆ ಹೊರಟಿದ್ದೀವಿ ಹೊರತು ಇಲ್ಲಿ ಸ್ವಂತದ್ದು ಯಾರ್ದು ಏನೂ ಇಲ್ಲ. ಅದು ನಂದಲ್ಲ ಮೆಸೇಜು. ರಾಷ್ಟ್ರೀಯ ಕಮಿಟಿ ಏನಿದೆ ಅದು ಮೆಸೇಜ್ ತೊಗೊಂಡಿದೆ, ಆಲ್ರೆಡಿ ಡಿಸೈಡ್ ಕೂಡ ಮಾಡಿದೆ. ಇದಕ್ಕೆ ಮುಂಚೆನೂ ಕೂಡ 4 ಜಿಲ್ಲಾಧ್ಯಕ್ಷರುಗಳಿಗೆ ನೋಟಿಸ್ ಕೊಟ್ಟಿದ್ದೀವಿ. ಅದಾದ ನಂತರನೂ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.